ಸೊ ಇವತ್ತಿನ ಈವೆಂಟು ನೋಡಿದ್ದೀರಾ ನೀವೇ, ಹಿಂದ್ಗಡೆಯಿಂದ ನಮ್ಮ ಮೋಕ್ಷೇಂದ್ರ ಸರ್ 2 ಸಲ ಬೆನ್ನು ತಟ್ಟಿ ಹೇಳಿದ್ರು ಸೂಪರ್ ಆಗಿದೆ ಸಾಂಗ್ ಅಂತ. ಸೊ ನಮ್ಗೆ ಅಲ್ಲೇ ಖುಷಿ ಆಯಿತು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂತ. ಯಾಕೆಂದರೆ ಪ್ರತಿ ಸಲ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮಾಡಿರೋ ಕೆಲಸ ತೋರಿಸಿರ್ತೀವಿ, ಬಟ್ ಅದ್ರ ಬಗ್ಗೆ ನಾವೇ ಏನು ಹೇಳ್ಕೊಳ್ಳೋದು ಅನ್ನೋದೊಂದು ಇರುತ್ತೆ. ಏನಾದ್ರು ಇಂಟ್ರಾಕ್ಷನ್ ಮಾಡಿದ್ರೆ, ಈಗ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆಗಳಿತ್ತು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಏನೋ ಕೇಳೋದಿತ್ತು ಅಂದರೆ ಹೇಳ್ಕೊಬೋದು. ಈಗ ಸುಮ್ಮನೆ ನಮ್ಮ ಕೆಲಸನ ನಾವೇ ಮಾತಾಡೋದು ಅಂದರೆ ಅದು ಏನೋ ಒಂಥರ ಹಿಂಸೆ, ಅದು ಯಾವತ್ತೂ. ಸರ್, ನಂದು ಒಂದೇ ಒಂದು ಪ್ರಶ್ನೆ. ಇದಕ್ಕೆ ಮುಂಚೆ ನಾವು ಒಂದು ಲವ್ ಫೇಲ್ಯೂರ್ ಸಾಂಗನ್ನು ರಿಲೀಸ್ ಮಾಡಿದ್ವಿ, ಬೇಕಿತ್ತಾ ಅಂತ. ಫಸ್ಟ್ ಲವ್ ಆಗುತ್ತೆ, ಆಮೇಲೆ ಲವ್ ಫೇಲ್ಯೂರ್ ಆಗೋದು ಒಂದು ಸಹಜ. ಆದರೆ ನೀವು ಫಸ್ಟ್ ಲವ್ ಫೇಲ್ಯೂರ್ ಮಾಡಿಸಿ ಆಮೇಲೆ ಇವಾಗ ಒಂದು ಲವ್ ಸಾಂಗನ್ನು ಬಿಟ್ಟಿದ್ದೀರಾ, ಏನಕ್ಕೆ ಅಂತ ಕೇಳಬಹುದಾ? ಏನು ಲಾಜಿಕ್ ಇದ್ರ ಹಿಂದೆ? ಏನಿಲ್ಲ, ನಾನು ಬೇಸಿಕಲಿ ಉಪ್ಪಿ ಸರ್ ಸ್ಕೂಲಿಂದ. ಸೊ ಎಲ್ಲ ಉಲ್ಟಾ, ಅವ್ರು ಫಸ್ಟೇ ದಿ ಎಂಡ್ ಅಂತ ತೋರಿಸ್ಬಿಟ್ಟು ಆಮೇಲೆ ಸಿನಿಮಾ ಸ್ಟಾರ್ಟ್ ಫಸ್ಟ್ ಕ್ಲೈಮ್ಯಾಕ್ಸ್ ಆಮೇಲೆ ಶುರುದು. ಸೊ ಆ ಥರ ಫಸ್ಟೇ ಲವ್ ಫೇಲ್ಯೂರ್ ತೋರಿಸಿ ಆಮೇಲೆ ಲವ್. ಸೊ ಈಗ ನೀವು ಯಾವ ಸಾಂಗ್ ನಿಮ್ಮ ಲೈಫಿನ ಇನ್ಸ್ಪಿರೇಷನ್ ಸರ್? ಬ್ರೇಕಪ್ ಸಾಂಗಾ ಅಥವಾ ಈ ಒಂದು ರೊಮ್ಯಾಂಟಿಕ್ ಸಾಂಗಾ? ಸಿಕ್ಕಾಪಟ್ಟೆ ಬ್ರೇಕಪ್ಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗೋಗಿ. ಲವ್ ತುಂಬ ಆಗಿದೆ, ಬ್ರೇಕಪ್ಸ್ ತುಂಬ, ಎರಡು ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಸರ್, ನೀವು ರಾಜು ಜೇಮ್ಸ್ ಬಾಂಡ್ ಈ ಸಿನಿಮಾದ ಕಥೆನ ಫಸ್ಟ್ ರ್ಯಾಂಕ್ ರಾಜುಗ್ ಬರ್ದಿದ್ದ, ಇಲ್ಲ ಅಂತಂದ್ರೆ ಗುರುನಂದನ್ ಅವ್ರಿಗೆ ಬರ್ದಿದ್ದ? ಆ್ಯಕ್ಚುಲಿ ಈ ಸಿನಿಮಾನೇ ಅವ್ರು ನನಗೆ ಬರ್ತಿದ್ದು ಆ್ಯಕ್ಚುಲಿ. ಯಾಕಂದರೆ ಅವರು ತಗೊಂಬಂದಿದ್ದು ಪ್ರಾಜೆಕ್ಟ್ನ ನನಗೆ. ಸೊ ಐಡಿಯಾ ಅವ್ರದ್ದಿತ್ತು, ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಾನು ಮಾಡಿದೆ, ಅದು ಪ್ರೊಡ್ಯೂಸರ್ಸು ಮತ್ತು ಹೀರೋ ಅವ್ರದ್ದೇ ಇತ್ತು ಕತೆ. ಸೊ ಗುರುನಂದನ್ ಅವರು ನನಗೆ ಒಳ್ಳೆ ವೆರಿ ಗುಡ್ ಫ್ರೆಂಡ್ ಅವರು. ಸೊ ಆಗಿಂದ ಅವರು ನನ್ನ ಪ್ರೊಡ್ಯೂಸರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿ ಹಂಗಾಗಿದ್ದು ಪ್ರಾಜೆಕ್ಟ್ ಇದು. ಮೀಡಿಯಾದವ್ರು ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಬಹುದು. ಎಲ್ಲ ಮುಗಿದೋಯ್ತು ಸರ್. ಇಲ್ಲ, ಸುಧೀಂದ್ರ ವೆಂಕಟೇಶ್ ಸರ್ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ ನೋಡಿ. ಅಲ್ಲ, ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಅನೂಪ್ ಸರ್ ಬಗ್ಗೆ ಮಾತಾಡಬೇಕು. ಇವತ್ತಿಗೂ ಸಾಂಗ್ ನಿಮಗೆ ಇಷ್ಟು ಫ್ರೆಶ್ ಆಗಿ ಸೌಂಡ್ ಆಗುತ್ತೆ ಅಂದರೆ ಅದು ಅವರ ವರ್ಕ್. ಎಂಟರ್ ಕ್ರೆಡಿಟ್ಸ್ ಗೋಸ್ ಟು ಅನೂಪ್ ಸಿಲಿನ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟಲ್ಲಿ ನಾನು ಹೇಳ್ತಾ ಇರೋದು. ಆ್ಯಂಡ್ ಜ್ಯೋತಿ ವ್ಯಾಸರಾಜ್ ಅಂತೇಳಿ ಅವ್ರು ಫಸ್ಟ್ ಟೈಮ್ ಲಿರಿಕ್ಸ್ ಬರೆದಿರೋದು. ನನಗೆ ಏನು ಅನಿಸಿದ್ದು ಅಂದರೆ ಆಕೆ ಕೈಗುಣ ತುಂಬ ಚೆನ್ನಾಗಿದೆ. ಯಾಕಂದರೆ ಆಕೆ ಬರೆದಿರೋ 2 ಸಾಂಗು ಲಂಡನ್ಗೆ ಶೂಟ್ ಮಾಡಿದ್ದು. ಸೊ ಅವ್ರ ಸಾಂಗ್ ಬರ್ಸಿರೋ ಮೋಸ್ಟ್ಲಿ ಅಬ್ರಾಡಲ್ಲಿ ಶೂಟ್ ಮಾಡ್ಬೋದು ಮೋಸ್ಟ್ಲಿ. ಸೊ ತುಂಬ ಅವರು ಚೆನ್ನಾಗಿ ಬರೆದಿದ್ದಾರೆ, ಸಂಚಿತ ಕಡೆ ಕೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಮುರಳಿ ಮಾಸ್ಟರ್ ನಮ್ಮ ಆಸ್ಥಾನ ಕೊರಿಯೋಗ್ರಾಫರ್, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ವಿಜುವಲ್ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಪ್ರೊಡ್ಯೂಸರ್ಸ್ ಏನಕ್ಕೂ ಕಮ್ಮಿ ಮಾಡಿಲ್ಲ, ಯಾವ ಲೊಕೇಶನ್ ಬೇಕೋ ಅದು ಎಷ್ಟು ದಿನ ಶೂಟ್ ಮಾಡ್ತೀವೋ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಿದೆ ಆಲ್ರೆಡಿ. ಆ್ಯಂಡ್ ನಮ್ಮ ಲೀಡ್ ಆದಂಥ ಗುರು ಮತ್ತು ಮೃದುಲ ಅವ್ರಿಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಯಾಕೆ ಅಂದರೆ, ಒಂದು -4 -6 ಏನಾಯಿತು ಟೆಂಪ್ರೇಚರ್. ಕೆಲವೊಂದು ಶಾರ್ಟ್ಸ್ಗಳಲ್ಲಿ ನೀವು ನೋಡ್ಬೋದು, ಆ ಸಣ್ಣದಾಗಿ ಶಿವರಿಂಗ್ ಕಾಣುತ್ತೆ ಇಬ್ಬರಲ್ಲೂ. ಅದು ಬಿಕಾಸ್ ಆಫ್ ಅದು ಭಯ ಅಲ್ಲ, ಚಳಿ. ಸೊ ಅಂಥದ್ರಲ್ಲೇ ಅವರು ಆ ಕಾಸ್ಟ್ಯೂಮ್ಸಲ್ಲೆಲ್ಲ ಹಾಕಿ ಪರ್ಫಾರ್ಮ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ನ ಎಮೋಟ್ ಮಾಡಿದ್ದಾರೆ. ಸೊ ಟೋಟಲ್ ಟೀಮ್ ವರ್ಕ್. ನಿಮಗೆ ಇಡೀ ಸಿನಿಮಾ ಇದೇ ಕ್ವಾಲಿಟಿ ಇದೆ. ಅಂದರೆ ನಿಮಗೆ ಟೋಟಲ್ ಸಿನಿಮಾ ನಾನು ಹೇಳ್ತಾ ಇರೋದು, ಈಗ ಏನು ಸಾಂಗಲ್ಲಿ ಕ್ವಾಲಿಟಿ ನೋಡೋಲ್ಲ ಅದೇ ಕ್ವಾಲಿಟಿ ಎಂಟೈರ್ ಸಿನಿಮಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಜನರಲಿ ಪ್ರೀತಿ ಹಾಡುಗಳಿಗೆ ಅಥವಾ ಈ ಬ್ರೇಕಪ್ ಸಾಂಗ್ಗಳಿಗೆಲ್ಲ ಸ್ವಲ್ಪ ಜೆಂಟ್ಸ್ ಸಾಹಿತ್ಯನ ಬರೆಯೋದನ್ನ ನಾವು ನೋಡಿದ್ದೀವಿ, ಅದೊಂದು ಸ್ವಲ್ಪ ಕಾಮನ್ನು. ಆದರೆ ಇಂಥ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ಗೆ ಸಾಹಿತ್ಯನ ಬರೆದಿರೋರು ಜ್ಯೋತಿ ವ್ಯಾಸರಾಜ್ ಅವರು. ಅವ್ರ ಕೈಲಿ ಸಾಹಿತ್ಯನ ಬರೆಸ್ಬೇಕು ಅನ್ನೋದು ನಿಮ್ಮ ಐಡಿಯಾನ ಅಥವಾ ಯಾರ ಐಡಿಯಾ ಅದು? ಇಲ್ಲ, ಅದು ಅನೂಪ್ ಸರ್ ಸಜೆಸ್ಟ್ ಮಾಡಿದ್ರು. ಸೊ ನನಗದೊಂದು ಇಷ್ಟ ಆಯ್ತು ಆ್ಯಕ್ಚುಲಿ. ಏನಂದರೆ ಒಂದು ಹೆಣ್ಣು ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅಂತ, ಈಗ ನಾವು ಒಂದು ನಮ್ಮದೇ ಒಂದು ಥಾಟ್ ಪ್ರೊಸೆಸಲ್ಲಿ ಮಾಡ್ತಾ ಇರ್ತೀವಿ, ಒಂದು ವುಮನ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅಂತ ನಮಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೆ ಅವರು ಬರೆದಿದ್ದು. ಬಟ್ ನಿಮ್ಗೆ ಎಂಟೈರ್ ಸಾಂಗ್ ಲಿರಿಕ್ಸ್ ಕೇಳಿದ್ರೆ ನಿಮಗೆಲ್ಲೂ ಪೊಯೆಟಿಕ್ ಆಗಿಲ್ಲ. ಅಂದರೆ ಯೂಶ್ವಲಿ ನಾನು ಪೊಯೆಟಿಕ್ ಅಂದರೆ ಯಾವ ಸೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ಜಯಂತ್ ಕಾಯ್ಕಿಣಿ ಸರ್ ಬರೀತಾರಲ್ಲ ಆ ಥರ ಕಾವ್ಯಾತ್ಮಕವಾಗಿಲ್ಲ. ಒಂದು ಎವ್ರಿ ಲೈನ್ ನಿಮಗೆ ಫ್ಲರ್ಟ್ ಮಾಡೋ ಥರ ಇದೆ, ಒಂದು ಪಿಕಪ್ ಲೈನ್ಸ್ ಅಂತ ಏನು ಹೇಳ್ತೀವಲ್ಲ. ಸೊ ಇದ್ರಲ್ಲಿ ಬೇಸಿಕಲಿ ನಾವು ಅದೇ ಇಂಟೆನ್ಷನಲ್ಲಿ ನಾನು ಅವ್ರಿಗೆ ಫೀಡ್ ಮಾಡಿದ್ದೆ. ಅಂದರೆ ಇದು ನನಗೆ ಪೊಯಿಟಿಕ್ ಹಾಕಬೇಡ, ಒಂದು ಹುಡುಗಿಗೆ ಫ್ಲರ್ಟ್ ಮಾಡೋ ಥರ ಇಲ್ಲಿ ಈಚ್ ಲೈನ್ ಅಂತ. ಸೊ ಅದನ್ನು ಚೆನ್ನಾಗಿ ಅವರು ಕಂಪೋಸ್ ಮಾಡಿದ್ದಾರೆ. ನೀವು ಫ್ಲರ್ಟ್ ಮಾಡ್ತಿದ್ರ ಸರ್ ಕಾಲೇಜ್ ಡೇಸಲ್ಲಿ? ತುಂಬ ಫ್ಲರ್ಟ್ 100% ಮಾಡಿದ್ವಿ, ಯಾರು ಮಾಡಿರಲ್ಲ. ಒಂದು ಪಿಕಪ್ ಲೈನ್ ಹೇಳಿ ಸರ್ ನೋಡೋಣ, ಏನು ತುಂಬ ಯೂಸ್ ಮಾಡ್ದಂತ ಒಂದು ಪಿಕಪ್ ಲೈನ್. ಸದ್ಯಕ್ಕೆ ನಾನು ತಲೆಯಲ್ಲಿ ನೋಡ್ತಿರೋ ಒಂದೇ ಪಿಕಪ್ ಲೈನು, ಇನ್ ಸಿನಿಮಾಸ್ 14 ಫೆಬ್ರವರಿ 2025, ಅದೊಂದೇ ಪಿಕಪ್ ಲೈನ್. ಸರ್, ಒಂದೇ ಒಂದು ಡೌಟು, 14 ಫೆಬ್ರವರಿ ಬಂದು ವ್ಯಾಲೆಂಟೈನ್ಸ್ ಡೇ, ಆದರೆ ಇದು ಜೇಮ್ಸ್ ಬಾಂಡ್, ರಾಜು ಜೇಮ್ಸ್ ಬಾಂಡ್. ಈ ಒಂದು ಬಾಂಡ್ ಸಿನಿಮಾಗೂ ಪ್ರೇಮಿಗಳ ದಿನಾಚರಣೆಗೂ ಏನು ಲಿಂಕು ಸರ್? ಯಾಕೆ ನೀವು ವ್ಯಾಲೆಂಟೈನ್ಸ್ ಡೇನ ಚೂಸ್ ಮಾಡಿದ್ದು ಸಿನಿಮಾ ರಿಲೀಸ್ ಮಾಡೋಕ್ಕೆ? ಲವ್ ಯಾರು ಚೂಸ್ ಮಾಡಲ್ಲ ಹೇಳಿ, ಎಲ್ಲರೂ ಚೂಸ್ ಮಾಡ್ತಾರೆ. ಅದು ಬಾಂಡ್ ಆಗಿರ್ಬೋದು ಅಥವಾ
ಸ್ಟ್ರೀಟಲ್ಲಿ ಬೆಗ್ಗರ್ ಆಗಿರ್ಬೋದು, ಯಾರಾದರೂ ಲವ್ಸ್ ಅದನ್ನು ನಮ್ಮ ಬಾಂಡೆ ಆನ್ಸರ್ ಮಾಡ್ತಾರೆ ಏನಕ್ಕೆ ಅವರು. ಸರ್ ಇದು ಈ ಸಾಂಗ್ ನಾವು ಆಲ್ಮೋಸ್ಟ್ ಒಂದು ವಾರ ಶೂಟ್ ಮಾಡಿದ್ವಿ ಸರ್. ಹಾಂ, 1 ವಾರ. ಹಲೋ ಸರ್, ಯಾಕಂದರೆ ಎಲ್ಲ ಲಂಡನ್ನಿಂದ ಒಂದು ಅವರು ಕೋರಿಯೋಗ್ರಾಫರ್ ಭಯ ಆಗ್ಬಿಡ್ತು, ಎಲ್ಲಿ ಅವರು ಬೇರೆ ಪ್ರೊಡ್ಯೂಸರ್ ಲಾಂಗ್ ಬೇಸ್ ಇಲ್ಲ. ಇದು ಪ್ರತಿದಿನ ಒಂದು 3 ಅವರ್ಸ್ ಮ್ಯಾಕ್ಸಿಮಮ್ 3 ಅವರ್ಸ್ ಶೂಟ್ ಮಾಡ್ತಿದ್ವಿ, ಯಾಕಂದರೆ ವೆದರ್ ಹಂಗಿತ್ತು. ಆಮೇಲೆ ಅಷ್ಟು ಲಂಡನ್ ಔಟ್ಸ್ಕರ್ಟ್ಸಲ್ಲಿ ಶೂಟ್ ಮಾಡಿದ್ದು, ಅಂದರೆ ಲಂಡನಿಂದ ಒಂದು 2 ಅವರ್ಸ್ 3 ಅವರ್ಸ್ ಡ್ರೈವ್ ಇತ್ತು. ಎಲ್ಲ ಹೊಸ ಲೊಕೇಶನ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಸರ್, ಈಗ ರಾಜು ಜೇಮ್ಸ್ ಬಾಂಡ್ ಅಂತೇಳಿ ಟೈಟ್ಲ್ ಇಟ್ಟಿದ್ದೀರಾ. ಸೊ ಹಳೆ ಸಿನಿಮಾಗಳು, ಈಗ ಜೇಮ್ಸ್ ಬಾಂಡ್ ಸಿನಿಮಾಗಳು ಬರ್ತಾ ಇದ್ವಲ್ಲ, ಸೊ ಆ ಸಿನಿಮಾಗೂ ಈ ಸಿನಿಮಾಗೂ ಏನಾರ ವ್ಯತ್ಯಾಸ ಇದೆ ಅಂತ, ಆ ಥರದ ಸಿನಿಮಾಗಳು ಅಂತ? ಇಲ್ಲ ಸರ್, ಅಂದರೆ ಜೇಮ್ಸ್ ಬಾಂಡ್ ಅಂತ ಟೈಟ್ಲ್ ಇಟ್ಟಿದ್ದಾರೆ, ಅದನ್ನ ಹೇಳಕ್ಕೆ ಬರ್ತೇನೆ. ಟಿಪಿಕಲ್ ಜೇಮ್ಸ್ ಬಾಂಡ್ ಶೇಡ್ ಏನಿಲ್ಲ ಸಿನಿಮಾದಲ್ಲಿ. ಏನಕ್ಕೆ ಜೇಮ್ಸ್ ಬಾಂಡ್ ಇಟ್ಟಿದ್ದೀವಿ ಅಂದರೆ, ಅದು ನೀವು ಕಥೆಯಲ್ಲಿ ಒಂದು ಬ್ಲಾಕ್ ಬರುತ್ತೆ, ನೀವು ಅದು ನೋಡಿದ್ರೇ ಅದು ಗೊತ್ತಾಗುತ್ತೆ ಸರ್. ಆ ಬ್ಲಾಕ್ ನಾನು ಇವಾಗ ಹೇಳೋದು ಇಂಟ್ರೆಸ್ಟ್ ಇರಲ್ಲ ನಿಮಗೆ ಸಿನಿಮಾದಲ್ಲಿ. ಬಟ್ ಆ ಟಿಪಿಕಲ್ ಜೇಮ್ಸ್ ಬಾಂಡ್ ಇದನ್ನಿಲ್ಲ ಸಿನಿಮಾ, ಆ ಫ್ಲೇವರ್ ಇಲ್ಲ. ಇದು ಫುಲ್ ಆಫ್ ಹ್ಯೂಮರ್ ಸರ್, ಅಂದರೆ ಟೋಟಲ್ ಹ್ಯೂಮರ್. ಅಂದರೆ ಅವ್ರು ರಾಜು ಅನ್ನೋದು ಇಮೇಜ್ಗೆ ಏನಿದೆ ಹ್ಯೂಮರು, ಆ ಹ್ಯೂಮರ್ನ ನಾವು ಮಿಸ್ ಮಾಡಿಲ್ಲ. ಆ ಹ್ಯೂಮರಿಗೆ ಒಂದು ಸ್ಟ್ರೀಟ್ ಸ್ಮಾರ್ಟ್ ಎಸೆನ್ಸ್ನ ಇಟ್ಕೊಂಡು ಕ್ಯಾರಿ ಮಾಡಿದ್ವಿ. ದೀಪಕ್ ಸರ್, ನಿಮಗೆ ಫೆಬ್ ತಿಂಗಳು ಏನು ಲಕ್ ಅನ್ಸುತ್ತಾ, ಹೆಂಗೆ ಅದಕ್ಕೇನಾದ್ರು ಹೊರಟಿದ್ದೀರಾ ಅಂತ? ಅಲ್ಲ, ನೋಡಬೇಕು, ಲಕ್ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ. ಸೊ ಅದಕ್ಕೆ ಅಲ್ಲ ನೋಡಿ, ಪ್ರೊಡ್ಯೂಸರ್ ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ, ಅವರೇ ತುಂಬ ಸ್ಟ್ರಾಂಗ್ ಆಗಿ ಲಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಹಾಂ, ಹೌದು. ಸೊ ಅದೇ 21ಕ್ಕೆ ಒಂದು ಯಾವ್ದಾದ್ರು ಸಿನಿಮಾ ಮುಹೂರ್ತ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಸೊ ನನಗೆ ಇವರಿಬ್ಬರು ಒಂಥರ ನಮ್ಮ ಪ್ರೆಸ್ ಸರ್ ಇಲ್ಲಿ ನಿಂತ್ಕೊಂಡಾಗ ನೋಡಿದಾಗ ನೀವಿಬ್ಬರು ನಂಗೆ ಜೋಡೆತ್ತು ಅಂತ ಅನ್ನಿಸ್ತೀರ. ನೀವು ಫಸ್ಟ್ ಕಾಣಿಸೋದೇ ನೀವಿಬ್ಬರು, ಆ್ಯಂಡ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ನಿಮ್ಮಿಂದನೇ ಗೊತ್ತಾಗೋದು. ಹಿಂದ್ಗಡೆನೇ ಬೆಂತಟ್ಟು ಹೇಳ್ಬಿಡ್ತೀರಾ ಸೊ ಹಿಂದ್ಗಡೆಯಿಂದ ನಿಂಗೆ ಅಂದ್ಬಿಟ್ಟು ಇಮಿಡಿಯೇಟ್ ರೆಸ್ಪಾನ್ಸ್ ಹೇಳ್ಬಿಡ್ತಾರೆ ಸರ್. ಸೂಪರ್ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಸೂಪರ್ ಆಗಿದೆ ಅಂತ, ಒಂದು ಕಾನ್ಫಿಡೆನ್ಸ್. ಸರ್, ರಾಜು ಜೇಮ್ಸ್ ಬಾಂಡ್ ಅಲ್ಲಿ ಡೈಮಂಡ್ ಇದೆ, ಸೊ ಅದೇ ಬಾಂಡ್ ಅದೇ ಕೆಲಸನಾ ಡೈಮಂಡ್ ತೆಗೆಯೋದು? ಇಲ್ಲ, ಇದಿಲ್ಲಿ ಈ ಕೆಳಗಡೆ ಇಷ್ಟು ಜನನು ಒಬ್ಬೊಬ್ರು ಒಂದೊಂದು ಡೈಮಂಡ್ ಅಂತದು, ಅಂದರೆ ಅಷ್ಟು ಕೆಲಸ ಮಾಡಿ. ಇಲ್ಲ, ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲ, ಅದು ಫೈನಲ್ ನೀವು 14ನೇ ತಾರೀಕು ಗೊತ್ತಾಗ್ಬಿಡೋದು ಯಾರು ಡೈಮಂಡ್ ಅಂತ. ಸದ್ಯಕ್ಕೆ ನಮ್ಮ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದ್ರಲ್ಲ, ಇವರೇ ಇಬ್ಬರು ಡೈಮಂಡ್ಸ್ ನಮಗೆ. ಸೊ ಮಂಜು ಸರ್ ಮತ್ತು ಕಿರಣ್ ಸರ್. ನಾನು ಈಗ ಒಬ್ಬರ ಬಗ್ಗೆ ನಾನು ತುಂಬ ಮಾತಾಡಲೇಬೇಕು. ದರ್ಶನ್ ಅವ್ರು ನೋಡಿ, ದರ್ಶನ್ ಅಂತೇಳಿ ಅವ್ರ ಪಾಪ ತುಂಬ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಇಲ್ಲಿ ಏನು ಕ್ಲೀನಾಗಿ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಆಗ್ತಾ ಇದೆಯೋ ಅದಕ್ಕೆಲ್ಲ ಕ್ರೆಡಿಟ್ ಗೋಸ್ ಟು ದರ್ಶನ್. ಪಾಪ ಅವರು ಎಲ್ಲನೂ ಫಾಲೋ ಅಪ್ ಮಾಡಿ, ಲಾಜಿಸ್ಟಿಕ್ಸು ಮತ್ತು ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು. ಥ್ಯಾಂಕ್ ಯು ದರ್ಶನ್. ಆ್ಯಂಡ್ ನಾಯ್ಡು ಸರ್, ಇವರಿಬ್ಬರು ನಮ್ಮ ಸಿನಿಮಾದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು. ಇವರಿಬ್ಬರು ಈ ಸೈಡ್ ವಾಲ್ ಥರ, ಒಬ್ರು ಈ ಸೈಡ್ ವಾಲು, ಒಬ್ರು ಈ ಸೈಡ್ ವಾಲು. ಸೊ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳಿ. ದೊಡ್ಡ ತಾರಾ ಬಳಗನೇ ಇದೆ ಸಿನಿಮಾದಲ್ಲಿ. ಅದು ನಿಮಗೆ ಫೀಸ್ಟ್, ಆಡಿಯನ್ಸ್ಗೆ ಮಾತ್ರ ಇದೆ ಸಿನಿಮಾ. ನಿಮಗೆ ಕಾಸ್ಟಿಂಗ್ ವೈಸಲ್ಲಿ ಫೀಸ್ಟ್. ರವಿಶಂಕರ್ ಸಾರು, ಅಚ್ಚುತ್ ಸಾರು, ಸಾಧು ಕೋಕಿಲ ಸರ್, ತಬಲಾನಾಣಿ ಸರ್, ಚಿಕ್ಕಣ್ಣ ಸರ್, ಟೋಟಲ್ 4 ಸಾಂಗ್ ಇದೆ ಸರ್. ಇದು ನಮ್ಮ ಸೆಕೆಂಡ್ ಸಾಂಗು, ಇನ್ನೆರಡು ಸಾಂಗ್ ಇದೆ. ಅದು ನಾವು ಪ್ಯಾರಲಲ್ಲಿ ಪ್ಲ್ಯಾನ್ಸ್ ಇದೆ, ನಾವು ಫಿಲಮ್ ರಿಲೀಸ್ಗಿಂತ ಮುಂಚೆ ಸ್ಕೆಡ್ಯೂಲ್ ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.